ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಒಂದು ಹೊಸ ರೀತಿಯ ಬೇಬಿ ಕುಚ್ಚನ್ನ ಹಾಕ್ತಾ ಇದ್ದೀನಿ. ನಾರ್ಮಲ್ ಆಗಿ ಹಾಕುವಂಥ ಬೇಬಿ ಕುಚ್ಚಿಗಿಂತ ಈ ಥರ ಒಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದು ರೀತಿ ಗ್ರ್ಯಾಂಡ್ ಆಗಿ ಕೂಡ ಬರುತ್ತೆ. ಸೊ ಮಣಿ ಜಾಸ್ತಿ ಇಷ್ಟಪಡಲಾರ್ದವರು ಆರಾಮಾಗಿ ಈ ರೀತಿ ಬೇಬಿ ಕುಚ್ಚು ಹಾಕೋದ್ರಿಂದ ಸೊ ಲುಕ್ ವೈಸ್ ಗ್ರ್ಯಾಂಡ್ ಆಗು ಕೂಡ ಕಾಣಿಸುತ್ತೆ. ಹಾಗೆ ನಿಮಗೆ ಅಷ್ಟೊಂದು ಹೆವಿ ಅನಿಸೋದಿಲ್ಲ, ಹೆವಿ ವರ್ಕ್ ಇದೆ ಸೀರೆಗೆ ಅನಿಸೋದಿಲ್ಲ. ಸೊ ಸಿಂಪಲ್ ಆಗಿ ಈ ಒಂದು ರೀತಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಬಂದು ಸೀರೆನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಮಂಚದ ಮೇಲೆ ಹಾಕೊಂಡ್ಬಿಟ್ಟು ವೇಟ್ ಆಗಿರುವಂಥದ್ದು ಮೇಲೆ ಒಂದು ಕಂಬಿನ ಹಾಕಿಬಿಟ್ಟು ಈ ರೀತಿ ಸೀರೆ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಫಸ್ಟ್ ಇದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ, ಸೊ ನಾನು ರೆಗ್ಯುಲರ್ ಆಗಿ ಬಳಸುವಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಇದೇ ನೀಡಲ್ ತೊಗೋಬೇಕು ಅಂತಿಲ್ಲ, ಜಸ್ಟ್ ನಿಮ್ಗೆ ಹೋಲ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಹತ್ರ ಯಾವ ಥರ ಸೂಜಿ ಇದೆಯೋ ಅದೇ ರೀತಿ ಆ ಸೂಜಿನ ತೊಗೊಳ್ಬೋದು ಈ ಡಿಸೈನ್ಗೆ. ಸೊ ನಿಮ್ಮ ಸೀರೆಗೆ ಕೂಡ ನೀವು ಆರಾಮಾಗಿ ಹಾಕೋಬೋದು. ಸೊ ನಾನಿಲ್ಲಿ ದಾರ ಬಂದು ಆ್ಯಕ್ಚುಲಿ ನಾನು ಕೌಂಟ್ ಮಾಡಿಲ್ಲ. ಸೊ ನಾನು ಯಾವಾಗಲೂ ಅಂಜಾದ ಮೇಲೇ ತೊಗೊತೀನಿ. ಸೊ ನೀವೇನಾದರೂ ಕೌಂಟ್ ಮಾಡೋಂಗಿದ್ರೆ 150 ಎಳೆ ದಾರ ತೊಗೊಳ್ಳಿ. ಡಬಲ್ ಆದಾಗ ಅದು 300 ಎಳೆ ದಾರ ಆಗುತ್ತೆ. ಸೊ ಅಷ್ಟು ಸಾಕು ಅನಿಸುತ್ತೆ. ಯಾಕಂದರೆ ಬೇಬಿ ಕುಚ್ಚು ಅಲ್ವಾ, ಜಾಸ್ತಿ ದಪ್ಪ ಇದ್ರೂ ಚೆನ್ನಾಗಿರಲ್ಲ, ಚಿಕ್ಕದಾಗಿರೋದು ಚೆನ್ನಾಗಿಲ್ಲ. ಸೊ ಮೀಡಿಯಮ್ ಇರಬೇಕು, ಹಾಗಾದರೆ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ದಾರನ ರೆಡಿ ಮಾಡಿಕೊಂಡು ತುದಿಗೆ ನಾನು ಗಮ್ ಹಾಕಿದ್ದೀನಿ. ಸೊ ಗಮ್ ಹಾಕಿಬಿಟ್ಟು ಈ ರೀತಿ ಸೂಜಿ ಥರ ಅದು ಆಗೋಂಗೆ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ. ಸೊ ಇಷ್ಟು ಉದ್ದ ದಾರ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ತೊಗೊಳ್ಳಿ. ಸೊ ವೇಸ್ಟೇಜ್ ಆಗೋದಿಲ್ಲ ಈ ರೀತಿ ದಾರ ಮಾಡಿಕೊಂಡ್ರೆ. ಸೊ 4 ಬೆರಳಲ್ಲೇ ಮಾಡಿಕೊಂಡು ಸೊ ಪ್ರತಿಯೊಂದಕ್ಕೂ ಗಮ್ ಹಚ್ಚೋಕ್ಕಿಂತ ಸೊ ಈ ರೀತಿ ಬೇಬಿ ಕುಚ್ಚಿಗೆ ಈ ಥರ ದಾರ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಸೊ ನಾನು ಕೂಡ ಯಾವುದೇ ಒಂದು ಐರನ್ ಏನು ಮಾಡ್ಕೊಂಡಿಲ್ಲ. ಸೊ ನಿಮಗೆ ಐರನ್ ಬೇಕು ಅಂದರೆ ಐರನ್ ಕೂಡ ನೀವು ಮಾಡ್ಕೋಬೋದು. ಹಾಗೆ ಈ ಒಂದು ಬೇಬಿ ಕುಚ್ಚುಗಳಿಗೆ ಈ ರೀತಿ ರೌಂಡ್ ಶೇಪ್ ಇರುವಂಥ ರಿಂಗ್ ಬೀಡ್ಸನ್ನ ತೊಗೊಂಡಿದ್ದೀನಿ. ನೋಡ್ಬೋದು ನೀವು, ಈ ಥರ ಇದೆ ಡಿಸೈನಲ್ಲಿ. ಹಾಗೆ ಹೋಲ್ ಕೂಡ ತುಂಬ ದೊಡ್ಡದಾಗಿದೆ ಈ ಥರ. ಸೊ ನಾರ್ಮಲಾಗಿ ರಿಂಗ್ ಬೀಡ್ ಅಲ್ಲದೆ ಈ ರೀತಿ ಡಿಸೈನ್ ಇರುವಂಥ ರಿಂಗ್ ಬೀಡ್ಸಿಂದ ಇವತ್ತು ಈ ಬೇಬಿ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ಸೊ ಸುತ್ತೋದಕ್ಕೆ ಜರಿ ಥ್ರೆಡ್ಡು, ಹಾಗೆ ಕುಚ್ಚನ್ನ ಕಟ್ ಮಾಡೋದಕ್ಕೆ ಸೀಸರ್. ಸೊ ಇಷ್ಟು ಇದ್ದರೆ ಸಾಕು, ಆರಾಮಾಗಿ ಈ ಒಂದು ಕುಚ್ಚು ಅನ್ನೋದು ನೀವು ಹಾಕೋಬೋದು. ಸೊ ನಿಮ್ಮ ಸೀರೆ ಕೂಡ ಆರಾಮಾಗಿ ಹಾಕೋಬೋದು ನೀವು. ಫಸ್ಟು ಸೀರೆನ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ನೋಡ್ಕೊಂಬಿಟ್ಟು ನೀಡಲ್ನ ಬಟ್ಟೆಗೆ ಈ ರೀತಿ ಹಾಕಿ ಸೀರೆಗೆ ಇದನ್ನು ಈ ರೀತಿ ಮಧ್ಯಭಾಗ ಏನು ನೀಡಲ್ ಏನಿದೆ ಸ್ವಲ್ಪ ಅಗಲವಾಗಿರುತ್ತೆ. ಸೊ ಇಲ್ಲೇನೆ ಈ ರೀತಿ ತಿರ್ಸ್ಕೊಂಡಾಗ ಹೋಲ್ ಅನ್ನೋದು ನೀಟಾಗಿ ಹೋಲು ಆಗುತ್ತೆ. ಸೊ ಒಂದು ಸ್ವಲ್ಪ ದೊಡ್ಡದಾಗಿ ಹೋಲ್ ಅನ್ನೋದು ಬರುತ್ತೆ. ಸೊ ಈ ರೀತಿ ಮತ್ತೆ ಹಾಕಿದ ಮೇಲೆ ಕೆಳಗಡೆಯಿಂದ ಈ ರೀತಿ ನೀಡಲ್ನ ತೆಗೆದುಬಿಡಿ. ಸೊ ಮೇಲಿನಿಂದ ಈ ರೀತಿ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈ ತುದಿ ಏನಿದೆಯಲ್ವ, ಈ ತುದಿಗೆ ಸ್ವಲ್ಪ ದಾರ ಸಿಗೋವಂಥದ್ದು ಆ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಈ ರೀತಿ ಆಗಲಿಲ್ಲ, ಬಟ್ ಕೆಲವೊಂದು ಸತಿ ಆ ಥರ ಆಗುತ್ತೆ. ಸೊ ಈ ರೀತಿ ಹೋಲ್ ಹಾಕಿ ಈ ರೀತಿ ತಿರ್ಸ್ಕೊಂಡ್ಬಿಟ್ಟು ಹೋಲನ್ನ ನೀಟಾಗಿ ಮಾಡಿಕೊಂಡು ನೀಡಲ್ನ ತೆಳಗಿಂದ ಈ ರೀತಿ ತೆಗೆದ ಮೇಲೆ ಸೊ ನೀವು ನೋಡ್ಬೋದು ಯಾವ ರೀತಿ ಹೋಲ್ ಅನ್ನೋದು ಕಾಣಿಸ್ತಾ ಇದೆ ಅಂತ, ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಈಗ ರೆಡಿ ಮಾಡ್ಕೊಂಡಿರುವ ದಾರ ಏನಿದೆಯಲ್ವ, ಬ್ಯಾಕ್ ಸೈಡಿಂದ ಈ ಹೋಲ್ ಒಳಗಡೆ ದಾರನ ಈ ರೀತಿ ಪೋಣಿಸ್ಕೋಬೇಕು. ಮೇಲೆ ಸೊ ಈ ರೀತಿ ಮೇಲೆ ಈ ರೀತಿ ದಾರನ ಎಳ್ಕೊಂಡ್ರೆ ನೋಡಿ ಆರಾಮಾಗಿ ದಾರ ಅನ್ನೋದು ಬರುತ್ತೆ. ಸೊ ಈಗ ನಾನೇನಿಲ್ಲಿ ಬೀಡ್ಸ್ ತೊಗೊಂಡಿದ್ನಲ್ಲ, ಈಗ ರೌಂಡ್ ಶೇಪ್ ಬೀಡ್ಸ್ ಏನಿದೆ ಇದು ಕೂಡ ಇದರೊಳಗಡೆ ಈ ರೀತಿ ಪೋಣಿಸ್ಕೊಂಡು ಇದನ್ನು ಈ ಥರ ಇಟ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಕುಚ್ಚು ಲೆಂತ್ ಬೇಕೋ ಆ ಲೆಂತ್ಗೆ ದಾರನ ಅಲ್ಲಿವರೆಗೂ ದಾರನ ಎಳ್ಕೊಂಡ್ಬಿಟ್ಟು ಸೊ ನನಗೆ ಇಷ್ಟು ಗ್ಯಾಪ್ ಸಾಕು. ಆಮೇಲೆ ನೀಟಾಗಿ ಒಂದ್ಸರಿ ಕಟ್ ಮಾಡ್ತೀನಿ, ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾನೇ ನಾನು ದಾರನ ಬಿಡ್ತೀನಿ. ಸೊ ಈ ರೀತಿ ಬೀಡ್ಸನ್ನ ಇಟ್ಬಿಟ್ಟು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟು ಗ್ಯಾಪ್ಗೆ ಸಾಕು. ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಜರಿ ಥ್ರೆಡ್ಡಿಂದ ಕಟ್ಕೊತೀನಿ. ಈ ರೀತಿ ಕುಚ್ಚನ್ನ ಟೈಟಾಗಿ ಈ ರೀತಿ ಎರಡನ್ನ ಈಕ್ವಲ್ ಆಗಿ ಇಟ್ಕೊಂಡ್ಬಿಟ್ಟು ಮೇಲೆ ಈ ಒಂದು ಜರಿ ಥ್ರೆಡ್ಡನ್ನು ಈ ರೀತಿ ಇಟ್ಬಿಟ್ಟು ದಾರ ಏನಿದೆಯಲ್ವ ಇದನ್ನು ಈ ರೀತಿ ಹೂ ಹೇಗೆ ಕಟ್ತೀವೋ ಆ ರೀತಿ ಒಂದು 3 ರಿಂದ 4 ರೌಂಡು ಈ ರೀತಿ ಸುತ್ಕೊಂಡ್ಬಿಟ್ಟು ಹೂ ಹೇಗೆ ಗಂಟು ಹಾಕ್ತೀವೋ ಆ ರೀತಿ ಇದನ್ನು ನಾನು ನಾಟ್ ಹಾಕ್ಕೊತೀನಿ. ಸೊ 1-2-3 ನಾಟನ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ 1-2-3 ಸತಿ ಸುತ್ತಕೊಂಡು ಮತ್ತೆ 1-2-3 ಗಂಟು ಹಾಕ್ಕೊಂಡ್ಬಿಟ್ರೆ ಕುಚ್ಚಿಗೆ ದಾರ ಅನ್ನೋದು ಟೈಟಾಗಿ ಜರಿ ಥ್ರೆಡ್ ಅನ್ನೋದು ಕುತ್ಕೊಳ್ಳುತ್ತೆ.
ಈ ರೀತಿ ಕಟ್ಟಿದ ಮೇಲೆ ಜರಿ ಥ್ರೆಡ್ನ ಈ ರೀತಿ ಕಟ್ ಮಾಡ್ಕೊತೀನಿ. ಸೊ ಮೇಲೆ ಏನೊಂದು ಜರಿ ಭಾಗ ಇದೇನಿದೆಯಲ್ಲ ಇದನ್ನು ಈ ರೀತಿ ಎಳ್ಕೊಂಬಿಟ್ಟು ಇದನ್ನು ಕೂಡ ನೀಟಾಗಿ ಸೀಸರಿಂದ ಕಟ್ ಮಾಡ್ಕೊಂಡ್ಬಿಟ್ರೆ ಸೊ ನೋಡಿ ಆ ಕುಚ್ಚು ಅನ್ನೋದು ಈ ರೀತಿ ಬರುತ್ತೆ. ಸೊ ಇದನ್ನು ಒಂದ್ಸತಿ ನೀಟಾಗಿ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಆ ಕುಚ್ಚನ್ನ ಹಾಕೊಂಡ್ಬಿಟ್ಟು ಸೊ ಲಾಸ್ಟಲ್ಲಿ ಎಲ್ಲ ಕುಚ್ಚುಗಳನ್ನ ಮತ್ತೆ ಒಂದ್ಸತಿ ನೀಟಾಗಿ ಹೆಚ್ಚು ಕಮ್ಮಿ ಏನಾದರೂ ಇದ್ದರೆ ಕಟ್ ಮಾಡ್ಕೊಂಡ್ಬಿಟ್ರೆ ಸೊ ಕುಚ್ಚು ಪ್ರತಿಯೊಂದು ನೀಟಾಗಿ ಲೈನ್ವಾಗಿ ಸಮವಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಕುಚ್ಚು ಅನ್ನೋದು ನೀವು ಆರಾಮಾಗಿ ನಿಮ್ಮ ಸೀರೆಗೆ ಹಾಕ್ಕೊಳ್ಬೋದು. ಈಗ ನಿಮಗೆ ಎಷ್ಟು ಗ್ಯಾಪ್ ನಿಮಗೆ ಹತ್ರ ಬೇಕು ಅಂದರೆ ಹತ್ರದಲ್ಲಿ ಕೂಡ ಹೋಲ್ ಹಾಕ್ಕೊಂಡು ನೆಕ್ಸ್ಟ್ ಕುಚ್ಚು ಅನ್ನೋದು ಕಟ್ಕೋಬೋದು. ಇಲ್ಲ ನಾವು ದೂರ ಹಾಕ್ಕೊತೀವಿ ಅಂದರೆ ದೂರ ಕೂಡ ಹಾಕ್ಕೋಬೋದು. ಆ್ಯಕ್ಚುಲಿ ಇದು ಪಕ್ಕಕ್ಕಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೇನು ಮೆಜರ್ಮೆಂಟ್ ಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಹೆಬ್ಬೆರಳೇನಿದೆಯಲ್ವಾ ಆ ಒಂದು ಗ್ಯಾಪನ್ನ ನೋಡ್ಕೊಂಡ್ಬಿಟ್ಟು ಕೂಡ ನೀವು ಹೋಲ್ನ ಹಾಕ್ಕೋಬೋದು. ಸೊ ನಾನೇನು ಮಾಡ್ತೀನಿ, ಎಡಗಡೆ ಕೈಯಲ್ಲಿ ಈ ರೀತಿ ಇಟ್ಕೊಂಡ್ಬಿಟ್ಟು ಮೆಜರ್ಮೆಂಟ್ನ ಪಕ್ಕದಲ್ಲೇ ಮತ್ತೆ ನೀಡಲ್ನ ತೊಗೊಂಡ್ಬಿಟ್ಟು ಹೋಲ್ ಹಾಕ್ಕೊಂತೀನಿ. ಸೊ ಇದಕ್ಕೆ ಯಾವುದೇ ಒಂದು ಟೇಪ್ ಅಥವಾ ಆ ಒಂದು ಕಡ್ಡಿ ಸಹಾಯ ಕೂಡ ಬೇಕಿಲ್ಲ. ಈ ಹೆಬ್ಬೆಟ್ಟು ಸಹ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡಿಕೊಂಡು ಕುಚ್ಚನ್ನ ನೀವು ಆರಾಮಾಗಿ ಹಾಕ್ಕೋಬೋದು. ಸೊ ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಹೋಲ್ನ ಹಾಕಿ ಸೊ ಈ ರೀತಿ ಹೋಲ್ ಹಾಕಿದ ಮೇಲೆ ಥ್ರೆಡನ್ನು ಬ್ಯಾಕ್ ಸೈಡಿಂದ ಇದನ್ನು ದಾರನ ತಗೊಳ್ತಾ ಇದ್ದೀನಿ. ಸೊ ಮತ್ತೆ ಈ ರೀತಿ ಥ್ರೆಡ್ ಎಳ್ಕೊಂಡ್ಮೇಲೆ ಸೇಮ್ ಮತ್ತೆ ರಿಂಗ್ ಬೀಡ್ಸನ್ನು ಈ ಒಂದು ದಾರದ ಒಳಗಡೆ ಈ ರೀತಿ ಹೊಂದಿಸ್ಕೊಂಡು ಇದು ಕೂಡ ಕುಚ್ಚಿಗೆ ಎಷ್ಟು ದಾರ ಎಷ್ಟು ಬೇಕೋ ನೋಡ್ಕೊಂಡು ಕುಚ್ಚನ್ನು ಕಟ್ ಮಾಡ್ಕೊತೀನಿ. ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಎಲ್ಲ ಡ್ರೀಮ್ ಮಾಡಿದಾಗ ಎಲ್ಲ ಕುಚ್ಚುಗಳು ನಿಮಗೆ ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ. ಸೊ ಈ ರೀತಿ ಕುಚ್ಚು ಅನ್ನೋದು ಹಾಕಬೇಕಾಗುತ್ತೆ. ನೋಡಿ ಆ ಕುಚ್ಚು ಈ ಥರ ಬರುತ್ತೆ. ಸೊ ಪಕ್ಕದಲ್ಲೇ ಇನ್ನೊಂದು ಕುಚ್ಚನ್ನ ಹಾಕಿದ್ದೀನಿ. ಸೊ ಈ ರೀತಿ ಬರುತ್ತೆ. ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಬೆರಳು ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಕುಚ್ಚನ್ನ ಹಾಕೊಂಡ್ಬಿಟ್ರೆ ಒಂದು ಪುಟ್ಟಾಣೆಯಾದಂಥ ಬೇಬಿ ಕುಚ್ಚು ಗ್ರ್ಯಾಂಡ್ ಆಗಿರುವಂಥ ಬೇಬಿ ಕುಚ್ಚು ಬ್ರೈಡಲ್ ಕೊಡುವಂಥ ಕುಚ್ಚು ಅಂತಲೇ ಹೇಳ್ಬೋದು. ಸೊ ಈ ರೀತಿ ಕುಚ್ಚು ಅನ್ನೋದು ಹಾಕೋಬೇಕಾಗುತ್ತೆ. ಸೊ ಕುಚ್ಚು ನೋಡಿ ಈ ಥರ ಬರುತ್ತೆ. ಒಂದೊಂದು ಪಕ್ಕದಲ್ಲಿ ಈ ಥರ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಕುಚ್ಚು ಸ್ಯಾರಿ ಫುಲ್ ಹಾಕಿದಾಗ ತುಂಬಾ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಹಾಕಿದ್ದೀನಿ ನಾನು, ಹಾಕಿಬಿಟ್ಟು ತೋರಿಸಿದ್ದೀನಿ. ಸೊ ಇದು ಕೂಡ ನೀವು ಗ್ರ್ಯಾಂಡಾಗಿ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದು ಯಾವ ರೀತಿ ನೀವು ನಿಮಗೆ ಇಷ್ಟೇ ಸಾಕು ಅಂದರೆ ನಿಮ್ಗೆ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಇನ್ನೂ ರಿಚ್ ಲುಕ್ ಆಗಿ ನೀವು ಸ್ಟೋನ್ ಲೇಸ್ ಕೂಡ ನೀವು ಇದಕ್ಕೆ ಹಾಕೋಬೋದು. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನಾನು. ಸೊ ಕುಚ್ಚೆಲ್ಲ ಕಟ್ಟಿದ ಮೇಲೆ ಈ ಥರ ಕಾಣಿಸುತ್ತೆ. ಸೊ ನಿಮಗೆ ಇದೇ ರೀತಿ ಸಾಕು ಅಂದರೆ ನೀವು ಆರಾಮಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋದಾದರೆ ಈ ರೀತಿ ಒಂದು ಸ್ಟೋನ್ ಲೇಸ್ನ ತೊಗೊಳ್ಳಿ. ಇದಕ್ಕೆ ಎಷ್ಟು ಕವರ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಮೆಜರ್ಮೆಂಟ್ನ ಎಷ್ಟು ಅಂದರೆ 1 2 3 4 ಆ್ಯಂಡ್ 5 ಸ್ಟೋನ್ ಬೀಡ್ಸ್ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲೇನು ನಾವು ಈ ಥರ ಕುಚ್ಚೇನು ಹಾಕಿದ್ದೀವಲ್ವ ಇದಕ್ಕೆ ಗಮನ ಹಾಕಿಬಿಟ್ಟು ಸೊ ಇದಕ್ಕೆ ಗಮನ ಹಾಕಿ ಈ ರೀತಿ ಸ್ಟೋನ್ ಲೇಸನ್ನು ಈ ರೀತಿ ಹಾಕೋದ್ರಿಂದ ಒಂದು ಗ್ರ್ಯಾಂಡಾಗಿ ಹಾಗೆ ಒಂದು ರಿಚ್ ಲುಕ್ಕು ಕೊಡುತ್ತೆ ಅಂತ ಹೇಳ್ಬೋದು ಈ ಡಿಸೈನ್ಗೆ. ಸೊ ರೌಂಡಾಗಿ ನೀಟಾಗಿ ಹಾಕ್ಕೊಳ್ಳಿ. ಸೊ 5 ಅಥವಾ 6 ಕೌಂಟ್ ಮಾಡಿಕೊಂಡು ನೋಡಿಕೊಂಡು ಸ್ಟೋನ್ಸನ್ನ ಕಟ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಂಡ್ಬಿಟ್ರೆ ಸೊ ಡಿಸೈನಿನ ಲುಕ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಹಾಗೆ ಇಲ್ಲಿ ಏನು ನಾವು ಜರಿ ಥ್ರೆಡ್ ಏನು ಸುತ್ತಿದ್ದೀವಲ್ವ ಅದು ನಿಮಗೆ ಕಾಣಿಸೋದಿಲ್ಲ. ಸೊ ಈ ರೀತಿ ಒಂದು ಸ್ಟೋನ್ಸ್ನ ನೀವು ಅಂಟಿಸ್ಕೋಬೋದು. ಸೊ ಇದಕ್ಕೆಲ್ಲ ಹಾಕ್ತೀನಿ ನಾನು. ಹಾಕಿಬಿಟ್ಟು ಡ್ರೈ ಆದಮೇಲೆ ಸೊ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕುಚ್ಚಿಗೆ ಹಾಕಿರುವಂಥ ಸ್ಟೋನ್ ಬೀಡ್ಸ್ ಡ್ರೈ ಆಗಿದೆ. ಸೊ ಡ್ರೈ ಆದಮೇಲೆ ನೋಡಿ ಲುಕ್ ಈ ಥರ ಕಾಣಿಸ್ತಾ ಇದೆ. ಸೊ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಈ ರೀತಿ ಸ್ಟೋನ್ ಲೇಸ್ ಹಾಕೋದ್ರಿಂದ. ಸೊ ಈ ರೀತಿ ಕೂಡ ಒಮ್ಮೆ ಟ್ರೈ ಮಾಡಿ. ನಿಮಗೆ ಆ ಥರ ಇಷ್ಟ ಆದರೆ ಆ ರೀತಿ ಕೂಡ ಹಾಕೋಬೋದು. ಸೊ ಈ ಥರ ಇಷ್ಟ ಆದರೆ ಈ ರೀತಿ ಹಾಕೋಬೋದು. ಸೊ ತುಂಬ ಸಿಂಪಲ್ಲಾಗಿ ಯಾವುದೇ ಒಂದು ಕ್ರೋಶ ಕಲಿಬೇಕು ಅಂತ ಅವಶ್ಯಕತೆ ಇಲ್ಲ. ಆರಾಮಾಗಿ ನೀವು ನಿಮ್ಮ ಸೀರೆಗೆ ನೀವು ಹಾಕೋಬೋದು ಈ ಡಿಸೈನ್ನ. ಸೊ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ. ತುಂಬ ಈಸಿಯಾಗಿ ಹಾಗೆ ತುಂಬ ಗ್ರ್ಯಾಂಡ್ ಲುಕ್ಕು ಕೊಡುವಂಥ ಒಂದು ಬ್ರೈಡಲ್ ಬೇಬಿ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಸ್ಯಾರಿ ಕುಚ್ಚು ಸೊ ಇದು ಸ್ಯಾರಿ ಫುಲ್ಲಾಗಿ ಹಾಕಿದಾಗ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 500 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಒಂದು ಟಸಲ್ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.